ನಮಸ್ತೆ ಎಲ್ರಿಗೂ. ಕೂದಲು ಉದುರ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣ ಇದೆ. ಬಟ್ ನನ್ನ ಕಾರಣ ಏನು ಅಂತ ಗೊತ್ತಾಗ್ತಾನೆ ಇಲ್ಲ. ನನಗೆ ಡ್ಯಾಂಡ್ರಫ್ ಇದೆ ನಿಜ, ಆದರೆ ಇಷ್ಟೊಂದು ಕೂದಲು ಉದುರ್ತಾ ಇದೆ. ಮತ್ತು ಕೂದಲು ತುಂಬ ಸತ್ವಹೀನವಾಗಿದೆ. ಮತ್ತು ನಾನು ಚೆನ್ನಾಗೇ ನಿದ್ದೆ ಮಾಡ್ತೀನಿ, ಚೆನ್ನಾಗಿ ಊಟ ತಿಂಡಿ ತಿಂತೀನಿ, ಹಣ್ಣೆಲ್ಲ ತಿಂತೀನಿ, ಮಜ್ಜಿಗೆ ಕುಡಿತೀನಿ, ನೋ ಪ್ರಾಬ್ಲಮ್. ಬಟ್ ಕೂದಲು ತುಂಬ ಉದುರ್ತಾ ಇದೆ ಅಂತ ಏನಾದ್ರು ನಿಮ್ಮ ಪ್ರಾಬ್ಲಮ್ ಇದ್ದರೆ ಅಂತಹವರಿಗೆ ಇದು ತುಂಬ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಕೂದಲು ಬಗ್ಗೆ ನಾನು ಹೇಳ್ತೀನಿ. ನನ್ನ ಕೂದಲು ತುಂಬ ದಟ್ಟ. ಈ ಜಗಳ ಗಂಟಿ ಅಂತಾರಲ್ಲ, ಬೇಗ ಬೇಗ ಗಂಟಾಗ್ಬಿಡುತ್ತೆ. ರಫ್ ಹೇರು. ಸ್ಟ್ರೈಟ್ ಹೇರೇ, ಕರ್ಲಿ ಇಲ್ಲ, ಒಂಚೂರು ಕರ್ಲಿ ಥರ, ಸ್ವಲ್ಪ ಕರ್ಲಿ ಅಂದರೆ ಸ್ವಲ್ಪ ಲೈಟಾಗಿ ಕರ್ಲಿ, ಓಕೆನಾ. ಹೇರ್ ಸ್ವಲ್ಪ ಚೆನ್ನಾಗೇ ಇತ್ತು, ಆದರೆ ದಪ್ಪ ಜಾಸ್ತಿ, ದಟ್ಟ ಜಾಸ್ತಿ, ಕಪ್ಪು ಜಾಸ್ತಿ. ಆದರೆ ಅಂಥ ಕೂದಲು ಕೂಡ ಇವಾಗ ಏನಂತ ಅಂದರೆ ಥರ ಸತ್ವಹೀನ. ನನಗೆ ನನ್ನ ಕೂದಲು ಈ ಥರ ಇರೋದೇ ಇಲ್ವಲ್ಲ. ನನಗೆ ಆ್ಯಕ್ಚುಲಿ ಯಾರೋ ಒಬ್ಬರು ಕೇಳಿದ್ರು, ನಿನ್ನ ಕೂದಲು ತುಂಬ ರಫ್ ಅಲ್ವ, ಯಾಕೆ ಇಷ್ಟೊಂದು ಸ್ಮೂತ್ ಆಗಿಬಿಟ್ಟಿದೆ ಅಂತ. ನಾನು ಅಂತ ಇದ್ದೆ, ನಾನು ಮೊದಲು ಸೀಗೆ ಪುಡಿ ಎಲ್ಲ ಬಳಸ್ತಾಯಿದ್ದೆ, ಇವಾಗ ಶ್ಯಾಂಪು ಬಳಸ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ, ಕೂದಲು ಜಾಸ್ತಿ ಉದುರ್ತಾ ಇದೆ ಅಂತ ಡಾಕ್ಟ್ರ್ ಹತ್ರ ಹೋಗಿದೆ. ಅದು ಆಯುರ್ವೇದಿಕ್ ಡಾಕ್ಟ್ರು, ಒಂದು ಆಯುರ್ವೇದಿಕ್ದೇ ಒಂದು ಶಾಂಪು ಬರುತ್ತೆ, ಅದು ಕೊಟ್ಟಿದ್ದರು. ಆವಾಗ ನಾನು ಅಂದ್ಕೊಂಡಿದ್ದೆ ತುಂಬ ಒಂಥರ ಸಾಫ್ಟ್, ನನ್ನದು ಕೂದಲು ಸಾಫ್ಟಾಗೆಲ್ಲ ಇರಲಿಲ್ಲಪ್ಪ. ಈಗ ಇನ್ನೂ ರೀಸೆಂಟಾಗಿ ಬರ್ತಾ ನನಗೆ ಹೆಂಗೆ ಅನಿಸ್ತು ಅಂದರೆ, ಕೂದಲು ಮೇಲೆ ತಲೆ ಆಡಿಸಿದ್ರೆ ಫುಲ್ ನೈಸಾಗಿ, ಆಮೇಲೆ ಕೂದಲಲ್ಲಿ ಸತ್ವನೇ ಇಲ್ಲ ಅನ್ನೋ ಥರ. ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಏನು ಅಂದರೆ, ನಾನು ಕೂದಲು ಉದುರಬಾರ್ದು ಅಂತ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಕರಿಬೇವು, ಜೀರಿಗೆ ಇವೆಲ್ಲ ನಾನು ಬಳಸ್ತಾ ಇದ್ದೀನಿ. ಬಳಸಿ ಒಂದು 2-3 ತಿಂಗಳೇ ಆಯಿತು ಬಳಸೋಕ್ಕೆ ಶುರು ಮಾಡಿ. ಅದಾದಮೇಲೆ ಇನ್ನೂ ಕೆಲವೊಂದೆಲ್ಲ ರೆಮಿಡೀಸ್ ಮಾಡಿಕೊಂಡು ಹೇರ್ ಫಾಲ್ ಆಗಬಾರ್ದು, ಹೇರ್ ಸ್ಟ್ರೆಂಥನಿಂಗಿಗೆ ಅಂತ ಎಲ್ಲ ಮಾಡಿಕೊಂಡ್ರು ನನ್ನ ಕೂದಲು ಯಾಕೆ ಉದುರ್ತಾ ಇದೆ? ಡ್ಯಾಂಡ್ರಫ್ ಇದೆ ಸರಿ, ಅದಕ್ಕೆ ಇಷ್ಟೊಂದು ಕೂದಲು ಉದುರುತ್ತಾ? ಡ್ಯಾಂಡ್ರಫ್ ಇರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಉದುರ್ಬೋದು, ಆದರೆ ಜಾಸ್ತಿ ಕೂದಲು ಉದುರ್ತಾ ಇದೆಯಲ್ಲ ಅಂತ ನನಗೆ ಅನ್ಸೋಕ್ಕೆ ಶುರು ಆಯಿತು ಒಂದು ಪಾಯಿಂಟಲ್ಲಿ. ಆವಾಗ ನಾನು, ನಮ್ಮಮ್ಮ ಹೇಳೋರು ಚೆನ್ನಾಗಿ ನೀರು ಕುಡಿಬೇಕು ಅಂತ. ನಾನು ನೀರು ಕುಡಿಯೋದೆಲ್ಲ ಏನೊಂದು ದೊಡ್ಡ ವಿಷಯನ. ಇವೆಲ್ಲ ಮಾಡಬೇಕು, ಅವೆಲ್ಲ ಮಾಡಬೇಕು, ವರ್ಕೌಟ್ ಮಾಡಬೇಕು, ಬಿಸಿಲಿಗೆ ಹೋಗಬೇಕು. ನಾನು ಎಲ್ಲನೂ ಗಮನಿಸ್ತಾ ಇದ್ದೆ. ಓಕೆ, ನಾನು ತಲೆ ಸ್ನಾನ ಮಾಡ್ಬೇಕಾದ್ರೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿರಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಆವಾಗ ನಮ್ಮದು ಕೂದಲು ಬುಡ ಸ್ಟ್ರೆಂತ್ ಆಗುತ್ತೆ, ಇದಾಗುತ್ತೆ, ಅದಾಗುತ್ತೆ. ಆಮೇಲೆ ಎಣ್ಣೆ ಹಚ್ಚಬೇಕು, ವಾರದಲ್ಲಿ ಒಂದು 4-5 ಸರಿನಾದ್ರು ತಲೆ ಸ್ನಾನ ಮಾಡ್ತಾಯಿದ್ರೆ ಮೇ ಬಿ ಡ್ಯಾಂಡ್ರಫ್ ಹೋಗ್ಬೋದು. ಆಮೇಲೆ 2 ಸರಿ ಬಾಚಬೇಕು. ಈ ಥರ ಆಲ್ಮೋಸ್ಟ್ ಕೂದಲಿಗೆ ಎಷ್ಟೊಂದು ಥರ ರೆಮಿಡಿ. ಆಮೇಲೆ ಈ ಮೊಸರು, ಆಮೇಲೆ ಅದಕ್ಕೆ ಒಂದು ಇದು ಬರುತ್ತಪ್ಪ, ಕಂಡೀಷ್ನರು. ಆಮೇಲೆ ಏನಾದರೂ ಒಂದು ತಲೆಗೆ ಆನಿಯನ್ಸ್, ಇದೇನೋ ಈರುಳ್ಳಿನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ರಸ, ಇಲ್ಲ ಯಾವುದ್ರದ್ದಾದ್ರೂ ರಸ, ನಿಮಗೆ ಕೂದಲಿಗೆ ಬೇಕಾದ ವೆರೈಟೀಸ್ ಆಫ್ ಕಂಡೀಷ್ನರ್ ಮಾಡ್ಕೊಬೋದು, ಅದು ಬೇರೆ ಪ್ರಶ್ನೆ. ಅದನ್ನು ಹಾಕೊಂಡು ಸ್ನಾನ ಮಾಡೋದು, ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಏನಿದು ಕೂದಲಲ್ಲಿ ಒಂಥರ ಒಂದು ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾಯಿದೆ ಅಂತ ನಂಗೆ ಅನಿಸ್ತಾ ಇತ್ತು. ಆವಾಗ ನಾನೇನು ಮಾಡಿದೆ, ನೀರು ಕುಡಿಬೇಕು ಅಂತ ನನಗೆ ತುಂಬ ಡೀಪಾಗಿ ಅನ್ಸೋಕ್ಕೆ ಶುರು ಆಯಿತು. ನಮ್ಮ ಅಮ್ಮನೂ ಹೇಳ್ತಾಯಿದ್ರು, ನೀರೇ ಕುಡಿಯೋಲ್ಲ ನೀನು ಸರಿಯಾಗಿ, 1.5 ಲೋಟ ಕುಡಿದ್ರೆ ಬೆಳಗ್ಗೆ, ಮಧ್ಯದಲ್ಲಿ ಅವಾಗವಾಗ ಒಂದು ಸ್ವಲ್ಪ ಕುಡಿಯೋದಷ್ಟೇ. ನಾನು ಒಂದು 4 ಲೋಟ ಕುಡಿತಾ ಇದ್ದೇನೋ, ಅಷ್ಟು ಆಗ್ತಾಯಿತ್ತೇನೋ ಅಷ್ಟೇ. ತುಂಬ ಪುವರ್ ಕ್ವಾಲಿಟಿ, ಅಷ್ಟೂ ಆಗ್ತಾ ಇರಲಿಲ್ಲ ಅನಿಸ್ತು ಒಂದಿನ. ಅಷ್ಟು ಕಡಿಮೆ ನೀರು ಕುಡಿತಾ ಇದ್ದೆ. ಅದಕ್ಕೆ ನನಗೆ ಬರೀ ಕೂದಲು ಉದುರುತ್ತಲ್ಲ, ನನಗೆ ಬೇರೆ ಬೇರೆ ಪ್ರಾಬ್ಲಮ್ಸು ಆಗ್ತಾಯಿತ್ತು. ಕಣ್ಣು ನೋವು ಬರ್ತಾಯಿತ್ತು. ಮೇ ಬಿ ಫೋನ್ ಜಾಸ್ತಿ ನೋಡ್ತೀವಿ, ಯೂಸ್ ಮಾಡೋದು, ಅದು ಇದು ಕೆಲಸ ಎಲ್ಲ ಫೋನಲ್ಲೇ ಇರುತ್ತೆ, ಹಾಗಾಗಿ ಅಂತ ಅನಿಸ್ತಾಯಿತ್ತಾ. ಆಮೇಲೆ ಇನ್ನೂ ಎಷ್ಟೋ ವಿಷಯಗಳು ಗಮನಿಸಿದಾಗ, ಅಯ್ಯೋ ಇದಕ್ಕೆ ಅದಕ್ಕೆ ಏನೋ ಅಂತ ಇದ್ದೆ. ಬಟ್ ನನಗೆ ಅದು ನೀರು ಕುಡಿತಾ ಇಲ್ಲ ನಾನು ಸರಿಯಾಗಿ ಅಂತ ನನಗೆ ಅರ್ಥನೇ ಆಗ್ತಾಯಿರಲಿಲ್ಲ. ಎಷ್ಟೋ ಸರಿ ಬಾಯಿ ಒಣಗಿದ್ರೂ ಒಂದು ಸ್ವಲ್ಪ ಮಾತ್ರ ಕುಡಿತಾ ಇದ್ದೆ, ಏನೊಂದು 2 ಗುಡ್ ಕುಡಿದ್ಬಿಟ್ಟು ಇಡ್ತಾ ಇದ್ದೆ ಅಷ್ಟೇ. ಆಮೇಲೆ ಈ ಪಿತ್ತ ಎಲ್ಲ ತೆಗಿಯೋದು, ಜಾಸ್ತಿ ನೀರು ಕುಡಿದ್ರೆ ತಾನೇ ಪಿತ್ತ ಎಲ್ಲ ಹೋಗೋದು, ಅವೆಲ್ಲ ಏನೂ ಮಾಡ್ತಾಯಿರಲ್ಲ.
ಐ ವಾಸ್ ಲೈಕ್ ಓ ಏನೋ ನೀರು ಕುಡಿಯೋದು ನಂಗೆ ಇಷ್ಟ ಇಲ್ಲ ಅನ್ನೋ ಥರ, ಅದನ್ನು ಯಾಕೆ ಅನ್ನೋ ಥರ ಮುಂದೆ ದೂಡೋದು. ಹೆಲ್ದಿಯಾಗಿರೋ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಈ ಥರ ಮೆಂಟಾಲಿಟಿಲಿ ಇದ್ದವಳಿಗೆ ನನ್ನ ತಲೆಯಲ್ಲಿ ಬುದ್ಧಿನೇ ಓಡ್ತಾ ಇರಲ್ಲ. ಏನಂದರೆ ನಾವು ಏನೇ ತಿಂದರೂ ಚೆನ್ನಾಗಿ ಅದು ಹರ್ಗಕ್ಕೆ, ನಮ್ಮ ಮೈ ಸೇರೋಕ್ಕೆ ನಮಗೆ ನೀರು ಬೇಕು, ನಮ್ಗೆ ಶಕ್ತಿ ಬರೋಕ್ಕೆ ನೀರು ಬೇಕು. ಆಮೇಲೆ ಇನ್ನೂ ಒಂದಿದೆ, ಕೆಲವೊಂದು ರೆಮಿಡೀಸ್ ಎಲ್ಲ ನಾನು ನೋಡಿ ಆನ್ಲೈನಲ್ಲಿ, ಓಕೆ ನಾನು ಇದು ಮಾಡಬೇಕು, ಅದು ಮಾಡಬೇಕು ಸ್ಕಿನ್ಗೋಸ್ಕರ ಅಂತ ಎಲ್ಲ ನಾನು ಮೈಗೂಡಿಸ್ಕೊಂಡ್ರು ನನ್ನ ಮುಖದ ಮೇಲೆ ಗುಳ್ಳೆಗಳಿರ್ತಾಯಿತ್ತು. ಐ ವಾಸ್ ಥಿಂಕಿಂಗ್, ನನಗೆ ಯಾಕೆ ಗುಳ್ಳೆ? ನಾನು ಎಷ್ಟೋ ವಿಷಯ ಬೇಡದೇ ಇರೋದು ಹೊರಗಡೆ ಐಟಮ್ಸ್ನ ತಿನ್ನೋದನ್ನ ಬಿಟ್ಟಿದ್ದೀನಿ, ಇಷ್ಟು ತಿಂಗಳು ಹಿಂಗಿದ್ದೀನಿ, ಹಿಂಗೆಲ್ಲ ಇದ್ದರೂ ನನಗೆ ಈ ಥರ ಮುಖದಲ್ಲಿ ಗುಳ್ಳೆನೂ ಬರ್ತಾಯಿತ್ತು, ಸಣ್ಣ ಸಣ್ಣ ಗುಳ್ಳೆ. ಅದನ್ನು ಮುಟ್ಟಿದ್ರೆ ಒಂಥರ ಚುಚ್ಚಿದಂಗೆ ಸಣ್ಣ ಸಣ್ಣ ಗುಳ್ಳೆ. ಐ ವಾಸ್ ಲೈಕ್ ವೆರಿ ಮಚ್ ಒಂಥರ ಇನ್ ಟರ್ಮಾಯಿಲ್, ಯಾಕೆ ಹಿಂಗೆ ಅಂತ ಅನಿಸ್ತಾಯಿತ್ತು. ಬಟ್ ನಾನು ತುಂಬ ಸೀರಿಯಸ್ ಆಗಿ ತೊಗೊತಾರಲ್ಲ, ಅಯ್ಯೋ ಇದ್ರ ಬಗ್ಗೆ ಹೆಂಗಾರು ಯೋಚನೆ ಮಾಡೋಣ, ಕೂತ್ಕೊಂಡು 1 hour 2 hour ಆ ಥರ ಇಲ್ಲ, ನೋಡ್ಕೊಂಡು ಅನ್ಕೋತಾ ಇದ್ದೆ ಯಾಕೆ ಅಂತ ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಒನ್ಸ್ ನನಗನ್ನಿಸ್ತು, ನಾನು ನೀರೇ ಕುಡಿತಾ ಇಲ್ಲ ಅಂದರೆ, ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀರೇ ಕುಡಿತಾ ಇಲ್ಲ ಅಂದರೆ ನಾನು ಏನು ಮಾಡಿದ್ರೂ ಏನೂ ಯೂಸ್ ಇಲ್ಲ. ಸೊ ನಿಮಗೆ ಇದು ನಿಜನೋ ಸುಳ್ಳೋ ನೀವೇನಾರು ಅನ್ಕೋಬೋದು, ಆದರೆ ನಾನಂತೂ ಈ ಥರ ಮಾಡಿದ್ದೀನಿ. ಇದು ತುಂಬಾ ನಿಜ, ಅಂದರೆ ನಿಜ, ನನ್ನ ಜೊತೆ ನಡೆದಿದ್ದು. ನಾನು ಏನೇ ಮಾಡಿದ್ರೂ ನನಗೆ ದ ಕ್ವಾಲಿಟಿ ಆಫ್ ಮೈ ಸ್ಕಿನ್ ಮತ್ತು ಏರು ರೆಡ್ಯೂಸ್ ಆಗಿತ್ತು. ನಾನು ಅಂದ್ಕೊಳ್ತಾ ಇದ್ದೆ, ಈ ಏಜ್ ಅವರು ಒಂಥರ ಇದಿರ್ತಾರಲ್ಲಪ್ಪ, ಒಂದು ಏಜ್ ಅಂದರೆ ಅವರು ಒಂದು ಸ್ಕಿನ್ನು ಒಂದು ಗ್ಲೋ ಇರುತ್ತೆ. ನಾನೇನು ಅಂತ ಕಪ್ಪಿಲ್ಲ, ಅದರ ಜೊತೆಗೆ ನನ್ನ ಸ್ಕಿನ್ ಮೇಲಿರುವಂತಹ ಕಪ್ಪು ಕಲೆಗಳಿಗೂ ಐ ವಾಸ್ ಜಸ್ಟ್ ಟೇಕಿಂಗ್ ಟ್ರೀಟ್ಮೆಂಟ್, ಅದೊಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್. ಸೊ ಆಲ್ಮೋಸ್ಟ್ ಕಲೆ ಎಲ್ಲ ಹೋಗ್ತಾ ಇದ್ರೂ ನನಗೆ ಮತ್ತೆ ಸಣ್ಣ ಸಣ್ಣ ಗುಳ್ಳೆ ಬಂದಿದೆ, ಒಂಥರ ಗ್ಲೋನೂ ಇಲ್ಲ. ಒಂದು ಸ್ವಲ್ಪ ತಿಂಗಳು ಹಿಂದೆ ಇದ್ದಿದ್ದೂ ಇಲ್ಲ, ಈಗ 2-3 ತಿಂಗಳಿಂದ ಅಂತೂ ತುಂಬ ಕೆಟ್ಟದಾಗಿದೆ ಅಂತ ಅನಿಸ್ತಾಯಿತ್ತು. ಆವಾಗಲೇ ನನಗೆ ಗೊತ್ತಾಗಿದ್ದು, ನೀರು ಕುಡಿತಾ ಇಲ್ಲ ಹೆಚ್ಚಿಗೆ, ಇಷ್ಟು ಕಡಿಮೆ ಪುವರ್ ಕ್ವಾಂಟಿಟಿ ಆಫ್ ನೀರು ಕುಡಿದ್ರೆ ಖಂಡಿತ ಏನೂ ಆಗಲ್ಲ ಅಂತ. ಸೊ ಆವಾಗಲಿಂದ ನಾನು ಒಂದು 8 ಲೋಟನಾರು, ಐ ಜಸ್ಟ್ ಕೀಪ್ ಮೈ ಟಾರ್ಗೆಟ್ ಆಸ್ ಅಟ್ಲೀಸ್ಟ್ 8 ಗ್ಲಾಸ್ ಅ ಡೇ, ಅಟ್ಲೀಸ್ಟ್ 8 to 9 ಗ್ಲಾಸ್ ಅಷ್ಟನ್ನ ಕುಡಿದ್ರೆ ಎಷ್ಟೋ ವಾಸಿ. ನಿಜವಾಗ್ಲೂ ಇದನ್ನು ಮಾಡಿ ತುಂಬ ಕೇವಲವಾಗಿ ತೊಗೋಬೇಡಿ, ಬರೀ ನೀರು ಕುಡಿದ ಒಂದು ದೊಡ್ಡ ವಿಷಯನ ಅಂತ. ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಾರೆ, ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರೋದು, ಎಷ್ಟೋ ಗಂಟೆ ಟೈಮ್ ಕೆಲಸದಲ್ಲಿ ಅವ್ರು ನೀರು ಕುಡಿಯೋದು, ವಾಶ್ರೂಮ್ಗೆ ಹೋಗೋದು ಇದೇ ಒಂದು ಕೆಲಸನ ಅಂತ, ಮತ್ತು ಅದ್ರ ಬಗ್ಗೆ ಎಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವರೆಲ್ಲ ರಾತ್ರಿ ಎಲ್ಲ ನಿದ್ದೆಗೆಡ್ತಾರೆ, ಆಮೇಲೆ ಮಲ್ಕೊಂಡ್ರೂ ನಿದ್ದೆ ಬರಲ್ಲ. ಆಮೇಲೆ ಕೆಲ್ಸಕ್ಕೆ ಹೋಗೋರು ಮೇ ಬಿ ಸ್ಟೈಲ್ ಅಥವಾ ಇನ್ನೇನೋ ಎಣ್ಣೆ ಎಲ್ಲ ಹಾಕೊಂಡು ಹೋಗೋದು ಹೆಂಗೆ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕಲ್ಲ ಸರಿಯಾಗಿ ತಲೆಗೆ. ಈ ಥರ ಎಷ್ಟೊಂದು ವಿಷಯ ಇರುತ್ತೆ. ಆಲ್ ದೀಸ್ ಥಿಂಗ್ಸ್ ಸಣ್ಣದೇ ಇರ್ಬೋದು, ಆದರೆ ದೇಹದ ಮೇಲೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ನೀರು ಅನ್ನೋದು ಬರೀ ನೀರು ಅನ್ನೋ ಥರ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಒಬ್ಬ ದೊಡ್ಡ ಕುಡಿಕೆ ಆಗಿಬಿಟ್ಟೆ ಆ್ಯಕ್ಚುಲಿ. ಅಂದರೆ ಕುಡಿಯೋದು ನೀರನ್ನ ಕುಡಿದು ಎಷ್ಟೋ ಪರವಾಗಿಲ್ಲ, ಸ್ವಲ್ಪ ಹೈಡ್ರೇಷನ್ ಜಾಸ್ತಿ ಆಯಿತು ಬಾಡಿದು. ನೀವು ಜಾಸ್ತಿ ನೀರು ಕುಡಿದು ಒಂದು 2 ಟೈಮ್ ಊಟ ಮಾಡಿದ್ರು ಸಾಕು, ಸಕ್ಕತ್ತಾಗಿರುತ್ತೆ, ತುಂಬ ಹೆಲ್ದಿಯಾಗಿರ್ಬೋದು. ಆಮೇಲೆ ತಿನ್ಬೇಕಾದ್ರೂ ಒಂಥರ ಒಂದು 4-5 ವೆರೈಟೀಸ್ ಇಟ್ಕೊಳ್ಳಿ. ಅನ್ನ ಸಾರು ಇಷ್ಟೊಂದು ಸಿಂಪಲಾಗಿ ಊಟ ಮಾಡಬೇಡಿ, ಅದ್ರ ಜೊತೆ ಪಲ್ಯ, ಆಮೇಲೆ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಅದ್ರ ಜೊತೆ ಸ್ವಲ್ಪ ತರಕಾರಿ, ಮೊಳಕೆ ಕಾಳು, ಅಥವಾ ಅದೆಲ್ಲ ಇಲ್ಲಾಂದರೆ ಸೌತೆಕಾಯಿ, ಈ ಥರದ್ದು ನಿಂಬೆಹಣ್ಣು ಸೇರಿಸ್ಕೊಂಡು ತಿನ್ಬೋದಾದ ಸಾರಿಗೆ ನಿಂಬೆಹಣ್ಣು ಸೇರಿಸ್ಕೊಳ್ಳಿ. ಜಸ್ಟ್ ಮೇಕ್ ಥಿಂಗ್ಸ್. ಅಲ್ಲೇ ಇರೋ ಒಂದಷ್ಟು ವಿಷಯ ಮನೆಯಲ್ಲೇ ನೀವೆಲ್ಲೋ ಹೋಗಿ ಬ್ರಾಕಲಿನೇ ತೊಗೊಬರ್ಬೇಕು, ಅವಕ್ಯಾಡೋನೇ ತೊಗೊಬರ್ಬೇಕು, ದುಡ್ಡು ಕೊಟ್ಟು ಅದು ಪನ್ನೀರ್ ಆಳು ಮೂಳು. ಡೋಂಟ್ ಥಿಂಕ್ ಸೊ ಮಚ್, ಅಥವಾ ಅಷ್ಟೊಂದು ಪ್ರೆಷರೈಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಲೈಫಲ್ಲಿ ಆಲ್ಮೋಸ್ಟ್ ಕೂಲಾಗಿ ತೊಗೊಂಡ್ರೆ ವಿಷಯಗಳು ತುಂಬ ಸ್ಮೂತಾಗಿ ಹೋಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದೇ ಥರ ಮನೆಯಲ್ಲೇ ಇರುತ್ತೆ ಸಾಮಾನುಗಳು, ದೊಡ್ಡಗುಣಿ ಕಾಳು, ಆ ಕಾಳು ಈ ಕಾಳು ಅಂತ ಸ್ವಲ್ಪ ಒಂದು 10 ನಿಮಿಷ 1/4 ಗಂಟೆ ಬೇಯಿಸ್ಬಿಟ್ರೆ ನೀರಲ್ಲಿ ಕಾಳು ರೆಡಿ. ಇಲ್ಲಾಂದರೆ ನೆನೆಸಿಟ್ರೆ ಕಾಳು ರೆಡಿ. ಒಂದು ಸ್ವಲ್ಪ ಉಪ್ಪು ಮೆಣಸು ಹಾಕೊಂಡು ತಿಂದರೆ ಆಯಿತು. ಹೆಸರು ಬೇಳೆ ಎಷ್ಟು ಒಳ್ಳೆಯದು. ಈ ಥರ ಎಷ್ಟೋ ವಿಷಯಗಳಿರುತ್ತೆ, ನಾವು ಮಾಡ್ಕೋಬೋದು. ತರಬೇಕಾದ್ರೆ ಸಾಮಾನು ಬಿಸ್ಕೆಟು ಆಳು ಮುಳು ತೊಗೊಂಬರೋ ಬದಲು ಹಣ್ಣು ಮತ್ತು ಈ ಥರದ್ದು ಬೇಕಾಗಿರೋ ವಿಶೇಷವಾದ
ದೇಹಕ್ಕೆ ಒಳ್ಳೆಯದಾಗಿ ತೊಗೊಂಡು ಬಂದರೆ ಬಜೆಟ್ ಫ್ರೆಂಡ್ಲಿನೇ ನಾವು ಆರಾಮಾಗಿ ಆರೋಗ್ಯನೂ ಕಾಯ್ಕೋಬೋದು. ಸೊ ನೋಡೋಕ್ಕೂ ಚೆನ್ನಾಗಿರ್ಬೋದು. ಈಗ ನಂದು ಒಂದು ಏಜು, ನನ್ನದೇ ಏಜ್ ಒಬ್ಬ ಆ್ಯಕ್ಟ್ರನ್ನ ತೊಗೊಂಡ್ರೆ ಅಥವಾ ಆ್ಯಕ್ಟ್ರೆಸ್ನ ತೊಗೊಂಡ್ರೆ ಅವ್ರದ್ದು ಅದೇ ಏಜು 23-24 ಅಂದರೆ ಅವರು 23-24 ಅವರಾದರೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ನಾನು ಯಾಕೆ ಹಿಂಗಿರಬೇಕು? ನಿಮ್ಗೆ ಅನ್ಸಲ್ವಾ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ, ನಾನು ಹೆಲ್ದಿಯಾಗಿರಬೇಕು ಅಂತ ಅನಿಸುತ್ತೆ. ಹೆಲ್ದಿ ಅನ್ನೋದು ಬರಲ್ಲ ಬೇಗ, ಅದಕ್ಕೆ ನಾನು ಹೇಳ್ತಿರೋದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಬರುತ್ತೆ ಬೇಗ. ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಅವ್ರೇನು ಮಾಡ್ತಾರೆ, ಮಾಡೋ ಪ್ರಯತ್ನ ಪಡಿ. ಆಬ್ವಿಯಸ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ. ಇಲ್ಲಿ ಚೆನ್ನಾಗಿ ನೀರು ಕುಡೀರಿ. ಅಟ್ಲೀಸ್ಟ್ ಒಂದು 10 ಗ್ಲಾಸ್, 8ರಿಂದ 10 ಗ್ಲಾಸ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗಿದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆಮೇಲೆ ನೀರು ತುಂಬ ರುಚಿಯಾಗಿದೆ ಅಂತ ಅನ್ಸೋಕ್ಕೆ ಶುರು ಆಯಿತು. ಆ್ಯಕ್ಚುಲಿ ನೀರಿಗೆ ಟೇಸ್ಟ್ ಇಲ್ಲ, ಬಟ್ ಐ ಫೆಲ್ಟ್ ಸೋ ಬಿಕಾಸ್ ನಾನು ಜಾಸ್ತಿ ನೀರು ಕುಡಿಯೋಕ್ಕೆ ಶುರು ಮಾಡಿದೆ. ಆಮೇಲೆ ನೀರು ಹೊಟ್ಟೆ ತುಂಬಿಸುತ್ತೆ. ಕೆಲವೊಂದು ಸಿನಿಮಾದಲ್ಲಿ ಮತ್ತು ಡೈಲಾಗ್ ಇರುತ್ತವಲ್ಲ, ನೀರು ಕುಡ್ಕೊಂಡು ಹೊಟ್ಟೆ ತುಂಬಿಸ್ತೀವಿ ಅಂತ. ಆ್ಯಕ್ಚುಲಿ ನಮಗೆ ವ್ಯಂಗ್ಯ ಇರ್ಬೋದು, ಬಟ್ ಎಷ್ಟೋ ಜನರ ವಾಸ್ತವ ಸತ್ಯ ಇದು. ನೀರು ಚೆನ್ನಾಗಿ ಕುಡೀರಿ. 2 ಟೈಮ್ ಊಟ ಮಾಡಿದ್ರೆ ತುಂಬ ಆರೋಗ್ಯವಾಗಿ ಇರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಅಕಾರ್ಡಿಂಗ್ ಟು ಸೈನ್ಸ್ ಇಟ್ಸ್ ಟ್ರೂ. ನಿಮಗೇನು ಅನಿಸುತ್ತೆ? ನೀವು ಮಾಡ್ಬೋದು.